ಪಾಕಿಸ್ತಾನದ ಸುಳ್ಳುಗಳನ್ನು ಬಟಾಬಯಲು ಮಾಡಿದ ಭಾರತ. Pakistan has also attempted to execute a continued malicious misinformation campaign. ಭಾರತದ ಏರ್ಬೇಸ್ ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಸುಳ್ಳು ಹೇಳಿದ ಪಾಕ್ಗೆ ತಕ್ಕ ತಿರುಗೇಟು ಕೊಟ್ಟ ಇಂಡಿಯಾ. With claims of destruction of Indian S-400 system at Adampur, destruction of airfields at Suratgarh and Sirsa, propagated on social media. 25 ವರ್ಷಗಳಿಂದ ಜಗತ್ತಿಗೆ ಸುಳ್ಳಿನ ಸಾಮ್ರಾಜ್ಯವನ್ನೇ ತೋರಿಸ್ತಾ ಬಂದ ಪಾಕಿಸ್ತಾನ. ಕಾರ್ಗಿಲ್ ಟು ಪೆಹಲ್ಗಾಮ್ ಸುಳ್ಳಿನ ಕಂತೆ ಹಳಸಿದ ಕಥೆಯನ್ನೇ ಹೇಳ್ತಾ ಬರ್ತಾ ಇರೋ ಶತ್ರು ರಾಷ್ಟ್ರ ತನ್ನನ್ನೇ ತಾನು ಭಯೋತ್ಪಾದನೆಯ ವಿಕ್ಟಿಮ್ಸ್ ಅಂತ ಬಿಂಬಿಸಿಕೊಳ್ತಿರೋ ಉಗ್ರರ ಸ್ವರ್ಗ. ಭಾರತದ ಮಾತುಗಾರಿಕೆ ಮುಂದೆ ಸ್ಪಷ್ಟತೆ ಮುಂದೆ ಶಹಬಾಜ್ ಶರೀಫ್ ಮುನೀರ್ ಫುಲ್ ಎಕ್ಸ್ಪೋಸ್. ಜಗತ್ತಿನ ಮುಂದೆ ಬಯಲಾಯಿತು ಪಾಕಿಸ್ತಾನದ ಅಸಲಿ ಮುಖವಾಡ. ನಮಸ್ಕಾರ ವೀಕ್ಷಕರೇ, ಭಾರತ ಪಾಕಿಸ್ತಾನವನ್ನ ಮಿಸೈಲ್ಗಳಿಂದ ಹೊಡೆಯೋದು, ಅವರ ಡ್ರೋನ್ಗಳನ್ನ ಬಡ್ದು ಬಿಸಿ ಹಾಕೋದು, ಇವೆಲ್ಲ ಒಂದ್ ಕಡೆ. ಇದು ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ಮಿಲಿಟರಿ ಪೆಟ್ಟು. ಇನ್ನೊಂದು ಪೆಟ್ಟು ಇವತ್ತು ಭಾರತದ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಮಿಸ್ರಿ, ಖುರೇಶಿ ಇವರು 3 ಜನ ಕೂಡ ಕೊಟ್ಟಿರುವಂತಹ ಪೆಟ್ಟು ಅಂತ ಹೇಳಿದ್ರೆ ಜಗತ್ತಿನ ಮುಂದೆ ಪಾಕಿಸ್ತಾನದ ಸುಳ್ಳುಗಳನ್ನ ಬಯಲು ಮಾಡಿರೋ ಪೆಟ್ಟು. आखिर मैं आपको कुछ वीडियो दिखाना चाहती हूँ जहाँ पर इंडियन आर्मी के वेपन्स LOC पर पाक के एसेट्स को ध्वस्त करते नजर आ रहे हैं। स्क्रीन में आप देख सकते हैं इस वीडियो को। ಪಾಕಿಸ್ತಾನ ನಿನ್ನೆ ರಾತ್ರಿಯಿಂದ ತನ್ನ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದೆ. ನಾವು ಸೂರತ್ಗಢ್ ಸಿರ್ಸಾದಲ್ಲಿ ಏರ್ ಬೇಸ್ ನ ಧ್ವಂಸ ಮಾಡಿದೀವಿ, ಹಾಗೇನೆ S-400 ನಮ್ಮ ಸುದರ್ಶನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಹೊಡೆದು ಉರುಳಿಸಿದೀವಿ, ನಗ್ರೋಟಾದಲ್ಲಿ ಬ್ರಹ್ಮೋಸ್ ಬೇಸ್, ಹಾಗೇನೆ ದೆಹರಾದರಿ ತೋಪ್, ಚಂಡೀಗಢದ ಅಮ್ಯುನೇಷನ್ ಡಿಪೋ ಇವೆಲ್ಲವನ್ನ ಕೂಡ ಹೊಡೆದು ಉರುಳಿಸಿದ್ದೀವಿ ಅಂತ ಹೇಳಿ ಸುಳ್ಳು ದಾವೆ ಹೂಡಿತ್ತು. ಆದರೆ ಭಾರತ ಇದನ್ನ ಕಂಪ್ಲೀಟ್ಲಿ ನಿರಾಕರಿಸಿದೆ. ಪಾಕಿಸ್ತಾನದ ಈ ಒಂದು ಸುಳ್ಳು ದಾವೆಗಳನ್ನ ಭಾರತ ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಇವೆಲ್ಲದನ್ನು ಕೂಡ ಸುಳ್ಳು ಹೇಳಿದೆ ಅಂತ ಹೇಳಿ ಸಾಕ್ಷಿ ಸಮೇತ ಬಟಾಬಯಲು ಮಾಡಿದೆ. Pakistan has also attempted to execute a continued malicious misinformation campaign with claims of destruction of Indian S-400 system at Adampur, destruction of airfields at Suratgarh and Sirsa, propagated on social media. India unequivocally rejects these false narratives being spread by Pakistan. You can yourself see the normalcy and these airport stations. This is Sirsa, Suratgarh. The runways are intact. They are also time stamped. Just notice they are also time stamped. This is today. ಅಲ್ಲಿನ ಫೋಟೋಸ್ಗಳನ್ನ ಕೂಡ ರಿಲೀಸ್ ಮಾಡಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಏರ್ ಬೇಸ್ ಸಿಸ್ಟಮ್ ಇವೆಲ್ಲವುಗಳ ಫೋಟೋಗಳನ್ನ ರಿಲೀಸ್ ಮಾಡಿ ಪಾಕಿಸ್ತಾನ ಏನ್ ಸುಳ್ಳು ಹೇಳಿತ್ತು ಅದನ್ನ ಬಯಲು ಮಾಡಿದೆ. ಸುದರ್ಶನ ಚಕ್ರ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಪಾಕಿಸ್ತಾನದ ಹೈ ಸ್ಪೀಡ್ ಮಿಸೈಲ್ಗಳನ್ನ ಹೊಡೆದುರುಳಿಸಿರೋದು. ನಿನ್ನೆ ರಾತ್ರಿ 100 ಡ್ರೋನ್ಗಳನ್ನ ಹೊಡೆದುರುಳಿಸಿದೆ. S-400 ಸುಸಜ್ಜಿತವಾಗಿದೆ, ಸ್ವಸ್ಥವಾಗಿದೆ, ಕೆಲಸ ಮಾಡ್ತಿದೆ, ಅದಕ್ಕೆ ಒಂಚೂರು ಕೂಡ ಕೊಂಕಾಗಿಲ್ಲ. ಫತೇ-1 ಮಿಸೈಲ್ನ ಪಾಕಿಸ್ತಾನ ಹಾರಿಸಿತ್ತು, ಅದನ್ನ ನಮ್ಮ ಸೇನೆ ಹೊಡೆದುರುಳಿಸಿದೆ. ಭೂಮಿ ಬರೋಕೆ ಬಿಟ್ಟಿಲ್ಲ ಅವರ ಪಾಕಿಸ್ತಾನದ ಮಿಸೈಲ್ಗಳನ್ನ, ಗಾಳಿಯಲ್ಲಿಯೇ ನಮ್ಮ ಭಾರತದ ಮಿಸೈಲ್ಗಳು ಹೊಡೆದುರುಳಿಸಿವೆ. ಇನ್ನು ಪಾಕಿಸ್ತಾನ ಎಷ್ಟು ನರಿಬುದ್ಧಿ ಕುತಂತ್ರ ದೇಶ ಅಂತ ಹೇಳಿದ್ರೆ, ನಮ್ಮ ಭಾರತದ ನಾಗರಿಕರನ್ನ ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. In a deplorable cowardly act, targeting of civilian infrastructure also had taken place, where Pakistan attacked the Medicare center and school premises at the air bases of Srinagar, Avantipur and Udhampur. Of course, ಇಂಡಿಯಾದಲ್ಲೂ ಕೂಡ ಒಂದಿಷ್ಟು ಹಾನಿಗಳಾಗಿವೆ, ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಅದು ಪಾಕಿಸ್ತಾನ ಹಾರಿಸಿರುವಂತಹ ಫಿರಂಗಿ ಗುಂಡುಗಳಿಂದ ಹೊರತು ಅವರು ಹಾರಿಸಿರುವಂತಹ ಮಿಸೈಲ್ ಅಥವಾ ಕ್ಷಿಪಣಿಗಳಿಂದಲ್ಲ. ಪಾಕಿಸ್ತಾನದ ಮಿಲಿಟರಿ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳಿ ಸುಳ್ಳಿನ ಗೋಪುರವನ್ನೇ ಕಟ್ತಾ ಬಂದಿದೆಯಲ್ಲ, ಇದರಿಂದ ಅಲ್ಲಿನ ಜನಕ್ಕೆ ಸಂತೋಷ ಆಗಬಹುದೇನೋ, ಆದರೆ ಪ್ರಪಂಚ ಇದು ಹೇಳೋ ಸುಳ್ಳುಗಳನ್ನ ನಂಬಲ್ಲ. ಯಾಕಂದ್ರೆ ದಶಕಗಳಿಂದಲೂ ಕೂಡ ಪಾಕಿಸ್ತಾನ ಮಾಡ್ಕೊಂಡು ಬಂದಿದ್ ಇದೆ. ಪಾಕಿಸ್ತಾನ ಜಗತ್ತಿನ ಮುಂದೆ ಸುಳ್ಳು ಹೇಳ್ಕೊಂಡು ಬಂದಿರುವಂತಹ ಇತಿಹಾಸವೇ ಇದೆ.
ಪಾಕಿಸ್ತಾನದ ಸುಳ್ಳಿನ ಇತಿಹಾಸವನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಕಾರ್ಗಿಲ್ನಿಂದ ಪೆಹಲ್ಗಾಮ್ನವರೆಗೂ ಕೂಡ ಪಾಕಿಸ್ತಾನ ಜಗತ್ತಿನ ಮುಂದೆ ಹೇಳ್ಕೊಂತ ಬಂದಿದ್ದು ಬರೀ ಸುಳ್ಳು ಸುಳ್ಳು ಸುಳ್ಳು, ಅದೇ ಹಳಸಿದ ಕಥೆಯನ್ನ. ಮೊದಲನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ನಾವು ಭಯೋತ್ಪಾದನೆಗೆ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಪಾಕಿಸ್ತಾನದ ಹಸಿ ಸುಳ್ಳು. ಇದು ಇಡೀ ಜಗತ್ತಿಗೆ ಗೊತ್ತು. ಹಾಗೇನೆ ನಾವು ಜಿಹಾದಿಗಳಿಗೆ ಬೆಂಬಲವನ್ನ ಕೊಟ್ಟಿದ್ವಿ, ಆದ್ರೆ ಪಾಶ್ಚಿಮಾತ್ಯ ದೇಶಗಳ ಒತ್ತಡದಿಂದ ಅಂತ ಹೇಳುತ್ತೆ. ಉಗ್ರರ ಸ್ವರ್ಗ ಯಾವ ದೇಶ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೋದು ಪಾಕಿಸ್ತಾನ ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ತಾವೇನೇ ವಿಕ್ಟಿಮ್ ಅನ್ನೋ ರೀತಿಯಲ್ಲಿ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಬಂತು. ಆದ್ರೆ ಈ ಒಂದು ಸುಳ್ಳನ್ನ ಈಗ ಜಗತ್ತು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಹಾಗೆ ಈಗ ಪೆಹಲ್ಗಾಮ್ಗೇನು ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ತಲ್ಲ, ಅದು ಸರಿಯಾಗಿಯೇ ಇದೆ ಅಂತ ಹೇಳಿ UK ಸಚಿವರು ಕೂಡ ಒಬ್ರು ಹೇಳಿದ್ದಾರೆ. ಎರಡನೇದಾಗಿ ಪಾಕಿಸ್ತಾನದ ನಾಯಕರ ಮಾತುಗಳಲ್ಲಿ ಒಗ್ಗಟ್ಟಿಲ್ಲ. ಏರಿಗೇರಿದ್ರೆ ಕೋಣ ನೀರಿಗಿಳಿತು ಅನ್ನೋ ರೀತಿ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಭಾರತಕ್ಕೆ ತೀಕ್ಷ್ಣವಾದ ಉತ್ತರವನ್ನ ಕೊಡ್ತೀವಿ ಅಂತ. ಇನ್ನೊಂದು ಕಡೆ ಖ್ವಾಜಾ ಆಸಿಫ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಬಿಕ್ಕಟ್ಟನ್ನ ಶಮನ ಮಾಡ್ತೀವಿ ಅಂತಾನೆ. ಈ ಕಡೆ ಪಾಕಿಸ್ತಾನದ ಸರ್ಕಾರ ಶಾಂತಿ ಮಾತುಕತೆಯನ್ನ ಪಟ್ಟಿಸ್ತಿದ್ರು ಕೂಡ, ಆದ್ರೆ ಪಾಕಿಸ್ತಾನದ ಸರ್ಕಾರ ನಡೆಯೋದು ಸೇನೆಯ ಆದೇಶದ ಮೇರೆಗೆ. ಈ ಸೇನಾ ಮುಖ್ಯಸ್ಥ ಸೋ ಕಾಲ್ಡ್ ಆಸಿಮ್ ಮುನೀರ್ ಇವನ್ ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಇವನು ಹೋಗ್ತಾ ಇರೋದೇ ಬೇರೆ ದಾರಿಲಿ. ಮೂರನೇದಾಗಿ ಪಾಕಿಸ್ತಾನ ತನ್ನ ಪರಮಾಣು ಶಕ್ತಿ ಬಗ್ಗೆ ದೊಡ್ಡ ಮಾತುಗಳನ್ನಾಡುತ್ತೆ. ಭಾರತ ಪಾಕಿಸ್ತಾನದ ಈ ಸುಳ್ಳುಗಳನ್ನ ಬಯಲಿಗೆಳೆದಿದೆ. ಇನ್ನು ಭಾರತದ ಮಾತುಗಾರಿಕೆ, ಇದು ಪಾಕಿಸ್ತಾನಕ್ಕೂ ಭಾರತಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಭಾರತದ ಮಾತುಗಾರಿಕೆ ನಿಖರತೆಯಿಂದ ಕೂಡಿದೆ, ಸ್ಪಷ್ಟತೆಯಿಂದ ಕೂಡಿದೆ, ವೆರಿ ಇಂಪಾರ್ಟೆಂಟ್, ನಿಜವನ್ನ ಹೊಂದಿದೆ. ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಹಾಗೂ ಸೇನಾ ಪ್ರತಿನಿಧಿಗಳ ಜಂಟಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದು ಕಂಡು ಬಂತು. 2016 ಮತ್ತು 2019 ದಾಳಿಯ ನಂತರವೂ ಕೂಡ ಭಾರತಕ್ಕೆ ಇದೇ ಕ್ಲಾರಿಟಿ, ನಿಖರತೆ, ಸ್ಪಷ್ಟತೆ ಮತ್ತು ಭಾರತದ ಮಾತಿನಲ್ಲಿ ನಿಜ ಇತ್ತು. ಭಾರತ ಏನು ಆಕ್ಷನ್ ಮಾಡ್ತಿದೆಯಲ್ಲ, ಅದು ಪಾಕಿಸ್ತಾನದ ಭಯೋತ್ಪಾದನೆಗೆ ನಮ್ಮ ಆಕ್ಷನ್. ನಾವೇನ್ ದಾಳಿ ಮಾಡಿದೀವಿ, ಕೇವಲ ನಾವು ಟೆರರ್ ಲಾಂಚ್ ಪ್ಯಾಡ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಲಿಸ್ಟ್ ಹಿಡ್ಕೊಂಡು ದಾಳಿ ಮಾಡಿದೀವಿ ಅಂತ ಭಾರತ ಹೇಳಿತ್ತು. ಸೊ ಶತ್ರುವನ್ನ ಶಿಕ್ಷಿಸುವಲ್ಲಿ ಭಾರತ ಮೆಚುರಿಟಿಯನ್ನ ತೋರಿದೆ. ಭಾರತ ಈ ಒಂದು ಕಾರ್ಯಾಚರಣೆ ಏನಿದೆಯಲ್ಲ, ಆಪರೇಷನ್ ಸಿಂಧೂರ, ಇದು ಭಯೋತ್ಪಾದಕ ಶಿಬಿರಗಳನ್ನ ಮಾತ್ರ ಟಾರ್ಗೆಟ್ ಮಾಡಿರೋದು. ಮುಂದಿನ ದಿನಗಳಲ್ಲಿ ನಾವು ಬಿಕ್ಕಟ್ಟನ್ನ ಶಮನ ಮಾಡ್ತೀವಿ. ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ಎಲ್ಲೇ ಮೀರಿದ್ರೆ ಪಾಕಿಸ್ತಾನಕ್ಕೆ ಅದರದೇ ಭಾಷೆಯಲ್ಲಿ ನಾವು ತಕ್ಕದಾದ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಭಾರತ ಖಡಕ್ ಆಗಿ ಹೇಳಿದೆ. ಪಾಕಿಸ್ತಾನದ ಸುಳ್ಳುಗಳು. ಪಾಕಿಸ್ತಾನ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಅಂತಿಪುರದಿಂದ ಹಿಡಿದು ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಸೇನಾ ಸ್ಥಾನಗಳ ಮೇಲೆ ದಾಳಿ ಮಾಡಿತು. ಆದರೆ ಭಾರತ ಅದನ್ನ ತಡೆದು ನಿಯಂತ್ರಿಸಿತು. ಎರಡೂ ದೇಶಗಳ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಪಾಕಿಸ್ತಾನ ನಿಂತಿರೋದೇ ಸುಳ್ಳಿನ ಸಾಮ್ರಾಜ್ಯದ ಮೇಲೆ. ಆದರೆ ಭಾರತದ ಪ್ರತಿಕ್ರಿಯೆ ಯಾವತ್ತೂ ಕೂಡ ದೇಶದ ಜನರ ಹಿತದೃಷ್ಟಿಗಿರುತ್ತೆ. ಅವರ ಪ್ರತಿಕ್ರಿಯೆ ಯಾವಾಗಲೂ ಕೂಡ ನ್ಯಾಯಯುತ ಮತ್ತು ಸೀಮಿತವಾಗಿರುತ್ತೆ. ಪಾಕಿಸ್ತಾನ ತನ್ನ ದೇಶದೊಳಗೆ ಹಾಗೂ ಭಾರತದ ವಿರುದ್ಧ ನೀತಿ ಸಂಘರ್ಷದಲ್ಲಿ ಸೋಲ್ತಾನೆ ಬಂದಿದೆ. ಕಾರ್ಗಿಲ್ ಸಮಯದಲ್ಲೂ ಕೂಡ ಪಾಕಿಸ್ತಾನ ಇದೇ ರೀತಿ ಹಸಿ ಸುಳ್ಳುಗಳನ್ನ ಹೇಳಿತ್ತು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೊದಲು ಇವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಮ್ಮ ಸೇನೆನೇ ಅಲ್ಲ ಅಂತ ಹೇಳಿದ್ರು. ತದನಂತರ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ರು. ನಮ್ಮ ಸೇನೆ ಒಳಗೇ ನುಗ್ಗಿಲ್ಲ ಅಂತ ಮತ್ತೊಂದು ಸುಳ್ಳು ಕತೆ ಕಟ್ಟಿದ್ರು. ಪಾಕಿಸ್ತಾನದ ಪತ್ರಿಕೆಗಳು ನಮ್ಮ ಪಾಕ್ ಸೇನೆ ಭಾರತದ ಸ್ಥಾನಗಳನ್ನ ಆಕ್ಯುಪೈ ಮಾಡ್ಕೊಂಡಿವೆ ಅಂತ ಅದೊಂದು ಸುಳ್ಳನ್ನು ಹೇಳ್ತು. ನಂತರ ಆಗಿನ ಪಾಕ್ ಪ್ರಧಾನಿ ನವಾಜ್ ಶರೀಫ್ ತನ್ನ ಸೇನೆಯನ್ನು ವಾಪಸ್ ಕರೆಸ್ಕೊಂಡ. ಸೊ ಹೀಗೆ ಒಂದಕ್ಕೊಂದು ಸುಳ್ಳನ್ನ ಮರೆ ಮಾಚೋದಕ್ಕೆ ಮತ್ತೊಂದು ಸುಳ್ಳನ್ನ ಹೇಳ್ಕೊಳ್ತಾನೆ ಬಂದಿದೆ ಈ ನರಿಬುದ್ಧಿಯ ಪಾಕಿಸ್ತಾನ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಬಿಕ್ಕಟ್ಟೇನಿದೆಯಲ್ಲ, ಜಗತ್ತಿನ ಹಲವು ದೇಶಗಳು ಭಾರತದ ಪರ ನಿಂತಿವೆ. ಅಮೆರಿಕ ಕೂಡ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆಂತರಿಕ ವಿಚಾರ, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ. ಮೊದಲೇ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಅಳ್ಕೊಂತ ಅಮೆರಿಕದ ಬಾಗಲ್ನ ತರ್ತಿತ್ತು. ಆಗ ಅಮೆರಿಕದ ಅಧ್ಯಕ್ಷರೆಲ್ಲರೂ ಎರಡೂ ದೇಶಗಳನ್ನ ಸುಧಾರಿಸೋದು, ಶಾಂತಿ ಮಾತುಕತೆಯಲ್ಲಿ ಮಧ್ಯೆ ನಿಂತ್ಕೊಳ್ಳೋ ರೀತಿಯಲ್ಲಿ ಅದು ರೋಲ್ನ ಪ್ಲೇ ಮಾಡ್ತಿತ್ತು. ಆದ್ರೆ ಈ ಬಾರಿ ಅಮೆರಿಕದ ಸಂದೇಶ ಕೂಡ ಸ್ಪಷ್ಟವಾಗಿದೆ. ಇದು ಎರಡೂ ದೇಶಗಳ ವಿಚಾರ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋದರ ಮೂಲಕ ಪಾಕಿಸ್ತಾನವನ್ನ ಸೈಡ್ ಲೈನ್ ಮಾಡಿದೆ ಅಮೆರಿಕ. ಹಾಗೇನೆ ಪರೋಕ್ಷವಾಗಿ ಈ ರೀತಿ ಹೇಳೋದ್ರ ಮೂಲಕ ಭಾರತಕ್ಕೆ ತನ್ನ ಸಪೋರ್ಟ್ ಅನ್ನ ಕೊಟ್ಟಿದೆ. ಸೊ ಹಂತವಾಗಿ ಪಾಕಿಸ್ತಾನ ಒಂದ್ ಕಡೆ ಐಸೋಲೇಟ್ ಆಗ್ತಾ ಬರ್ತಾ ಇದೆ. ಪಾಕಿಸ್ತಾನದ ಸುಳ್ಳುಗಳು ಅದಕ್ಕೆ ತಿರುಗುಬಾಣವಾಗಿದೆ. ಒಟ್ಟಾರೆಯಾಗಿ ದಶಕಗಳಿಂದಲೂ ಕೂಡ ತಾನು ಏನೇ ಹೇಳಿದ್ರು ಕೂಡ ಜಗತ್ತು ನಂಬುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಪಾಕಿಸ್ತಾನ ಇತ್ತು. ಈಗ ಅದರ ಸುಳ್ಳೇ ಅದಕ್ಕೆ ಮಾರಕವಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.